ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮುತ್ತಾನಲ್ಲೂರಿನ ಜನತೆಗೆ ಹಾಗೂ ಮುತ್ತಾನಲ್ಲೂರಿನ ಸುತ್ತಮುತ್ತಲಿನ ಜನತೆಗೆ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ನಾನಿವತ್ತು ಕಾಚನಾಯಕನಹಳ್ಳಿಯ ಕೆರೆಯ ದಡದ ಮೇಲೆ ನಿಂತಿದ್ದೇನೆ. ಮುತ್ತಾನಲ್ಲೂರು ಕೆರೆಗಿಂತಲೂ ತುಂಬ ಕೆಟ್ಟ ನೀರಿನಿಂದ ತುಂಬಿದಂತಹ ಕೆರೆ ಇದು. ಏಕೆಂದರೆ ಈ ನೀರು ಮುತ್ತಾನಲ್ಲೂರು ಕೆರೆಗೆ ಬರುತ್ತೆ. ಆ ಕೆಟ್ಟ ನೀರಿನಿಂದ ಸುತ್ತಮುತ್ತ ಎಲ್ಲ ವಾತಾವರಣ ಹಾಳಾಗಿದ್ದಂತಹ ಈ ಪರಿಸರವನ್ನು ಮಣ್ಣನ್ನು ತೆಗೆದು ಆ ಕೆಟ್ಟ ನೀರನ್ನು ಸೈಡಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಮಾಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. 25 ಎಕರೆ ವಿಸ್ತೀರ್ಣವಾದ ಕೆರೆ ಇದು. ಈ ಕೆರೆಯನ್ನು ಇವರು ಜೋಪಾನವಾಗಿ ಊರಿನವರು ಇಷ್ಟು ಸ್ವಚ್ಛವಾಗಿ ಕಾಪಾಡಿಕೊಳ್ತಾ ಇದ್ದಾರೆ ಅಂದರೆ ಇವರ ಮುಂದಿನ ಪೀಳಿಗೆಗಾಗಿ ಮುತ್ತಾನಲ್ಲೂರಿನ ಜನತೆ ಹಾಗೂ ಸುತ್ತಮುತ್ತಲಿನ ಜನತೆ ಯಾಕೆ ಅವರ ಕೆರೆಯನ್ನು ಅವರು ಕಾಪಾಡಿಕೊಳ್ಬಾರ್ದು? ನಿಮಗೆ ನಾನೊಂದು ಮಾತು ಹೇಳ್ತೇನೆ. ಇವತ್ತು ಗಲೀಜು ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ತಮಿಳುನಾಡಿನವರೇನಾದರೂ ಈ ಗಲೀಜು ನೀರು ನಮಗೆ ಬರೋದು ಬೇಡ ಅಂತ ಅವರೆಲ್ಲ ಅಡ್ಡ ಹಾಕಿದ್ರೆ ಆಗ ನೀರು ಎಲ್ಲಿಗೆ ಹೋಗುತ್ತೆ? ಊರಿನ ಒಳಗಡೆ ನೀರು ನುಗ್ಗುತ್ತೆ. ನೀರೆಲ್ಲಿಗೆ ಕಳಿಸ್ತೀರಾ? ಕೈ ಮುಗಿದು ಕೇಳ್ಕೊಳ್ತಾನೆ, ಕೆರೆಗಳನ್ನು ಕಟ್ಟೋ ಯೋಗ್ಯತೆ ಅಂತೂ ನಮ್ಮಗಳಿಗಿಲ್ಲ. ಒಂದೊಂದು ಇಂಚು ಭೂಮಿಗೂ ಕೂಡ ಅಣ್ಣ ತಮ್ಮಂದರು ಅಕ್ಕ ತಂಗಿದಿರು ಒಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. 650 ಎಕರೆ ವಿಸ್ತೀರ್ಣ ಕೆರೆಯನ್ನು ನಮಗೆ ಕೊಟ್ಟೋಗಿದ್ದಾರೆ ನಮ್ಮ ಹಿರಿಯರು. ನಮ್ಮ ಮುಂದಿನ ಪೀಳಿಗೆಯವರನ್ನ ಕಾಪಾಡಬೇಕು ಅಂದರೆ ದಯವಿಟ್ಟು ಎಲ್ಲರೂ ಒಂದಾಗಿ. ನಿಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯೂಟ್ಯೂಬಲ್ಲಿ ನಿಮಲ್ ರಾಘವನ್ ಅಂತ ತಮಿಳುನಾಡಿನ ಒಬ್ಬ ಯುವಕರಿದ್ದಾರೆ. ಮತ್ತೆ ಹೇಳ್ತಾ ಇದ್ದೇನೆ, ನಿಮಲ್ ರಾಘವನ್ ಅಂತ ಅವ್ರ ಹೆಸರು. ಆ ಒಬ್ಬ ಯುವಕ 50-60 ವರ್ಷಗಳ ಕಾಲ ನೀರಿಲ್ಲದೆ ಇದ್ದಿದ್ದ ಕೆರೆಗಳನ್ನು ಹೂಳೆತ್ತಿಸಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಾವಿರಾರು ಕೆರೆಗಳನ್ನು ಪುನರುಜ್ಜೀವನಗೊಳಿಸಿದ್ದಾರೆ. ಬರೀ ತಮಿಳುನಾಡು ಅಷ್ಟೇ ಅಲ್ಲ, ಗುಜರಾತ್ ಅಷ್ಟೇ ಅಲ್ಲ, ದಕ್ಷಿಣ ಆಫ್ರಿಕಾ, ಥಾಯ್ಲ್ಯಾಂಡ್, ಜಪಾನ್, ಚೀನಾ, ಪ್ರಪಂಚದ ಎಲ್ಲ ಕಡೆ ಕೆರೆಗಳನ್ನು ಸ್ವಚ್ಛ ಮಾಡೋದಕ್ಕೆ ಆ ವ್ಯಕ್ತಿಯನ್ನು ಕರೆಸ್ಕೊಳ್ತಿದ್ದಾರೆ. ಎಲ್ಲ ವಿದ್ಯಾವಂತರಲ್ಲಿ ನನ್ನ ಮನವಿ, ಆ ವ್ಯಕ್ತಿಗೆ ಒಂದು ಮೇಲ್ ಮಾಡಿ, ಒಂದು ಮೆಸೇಜ್ ಮಾಡಿ, ಬಂದು ನಮ್ಮ ಕೆರೆಯನ್ನು ನೋಡಲಿ. ಆ ಕೆರೆಯನ್ನು ನಾವು ಹೇಗೆ ಮಾಡಬಹುದು, ಯಾವ ರೀತಿ ನಮ್ಮ ಕೆರೆಯನ್ನು ನಾವು ಕಾಪಾಡ್ಕೊಳ್ಬಹುದು ಅಂತ ಒಂದು ಸಜೆಷನ್ ಕೊಡಲಿ. ಸರ್ಕಾರಗಳು ಮನಸ್ಸು ಮಾಡಿದ್ರೆ ಆಗುತ್ತೆ. ಸರ್ಕಾರಗಳು ಮನಸ್ಸು ಮಾಡ್ತಾವೋ ಇಲ್ವೋ ಗೊತ್ತಿಲ್ಲ. ಸರ್ಕಾರ ಮನಸ್ಸು ಮಾಡೋ ಅಷ್ಟೊತ್ತಿಗೆ ಊರಲ್ಲಿ ಹೆಣಗಳ ರಾಶಿ ಬೀಳೋದಂತೂ ಗ್ಯಾರಂಟಿ. ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಆ ಮಕ್ಕಳ ಫ್ಯೂಚರ್ಗೋಸ್ಕರನಾದರೂ ಕೆರೆಯನ್ನು ಕಾಪಾಡ್ಕೊಳ್ಬೇಕು. ಯಾಕೆ ಅಂದರೆ ನೀರು ತುಂಬ ವ್ಯಾಲ್ಯೂಬಲ್, ಜಲವೇ ಜೀವನ ಅಂತ ಕರೀತಾರೆ. ಆ ಸುತ್ತಮುತ್ತ ಊರಿನವರು ಕುಡಿತಾ ಇರತಕ್ಕಂಥದ್ದು ಬೋರ್ವೆಲ್ಗಳ ಸೋರ್ಸ್ ಅದೇ ಕೆರೆಯ ನೀರು. ಆ ಕೆರೆಯ ನೀರು ಮತ್ತಷ್ಟು ಪೊಲ್ಯೂಟ್ ಆಗಿ, ಮೊನ್ನೆ ತಾನೇ ಯಾರೋ ಫೇಸ್ಬುಕ್ಕಲ್ಲಿ ಹಾಕಿದ್ರು, ಆ ನೀರು ಎಷ್ಟು ಕಲುಷಿತವಾಗಿದೆ ಅಂತ ರಿಪೋರ್ಟ್ ಸಹ ಹಾಕಿದ್ದಾರೆ. ಆ ರಿಪೋರ್ಟನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ನೋಡಿಯೂ ಸುಮ್ಮನೆ ಇದ್ದೀರಾ ಅಂದರೆ ಮನಸ್ಸು ಹೇಗೆ ಬರುತ್ತೆ? ನೀವು ಕುಡಿಯೋ ನೀರನ್ನು ಗ್ಲಾಸಿಗೆ ತಗೊಂಡಾಗ ನಿಮ್ಮ ಕೆರೆ ನೆನಪಾಗೋದಿಲ್ವಾ? ಕೆರೆ ನೀರು ನೆನಪಾಗೋದಿಲ್ವಾ? ನಿಮ್ಮ ಮಕ್ಕಳ ಭವಿಷ್ಯ ನೆನಪಾಗೋದಿಲ್ವಾ? ಆತ್ಮೀಯರೇ, ನಮ್ಮ ಕೆರೆಗೆ ನಾವೇ ವಾರಸುದಾರರು. ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಕೊಡಿ. ಅಷ್ಟರೊಳಗೆ ಸರ್ಕಾರ ಮಾಡಿದ್ರೆ ಮಾಡಲಿ, ಇಲ್ಲ ಅಂದರೆ ನೋಡಿ ಇವರು ಎಷ್ಟು ಕ್ಲೀನಾಗಿ ಅವರ ಕೆರೆಯನ್ನು ಉಳಿಸ್ಕೊಂಡಿದ್ದಾರೆ. ಯಾರೋ ಗಲೀಜು ನೀರನ್ನು ಬಿಟ್ಟಿರ್ತಕ್ಕಂಥ ನೀರನ್ನು ಅವರು ಅವರ ಕೆರೆಗೆ ಸೇರದಂತೆ ಅದನ್ನು ಕಾಪಾಡಿದ್ದಾರೆ. ಆ ಕೆರೆ ನೀರನ್ನು, ಆ ಕೆರೆಯ ಗಲೀಜು ನೀರನ್ನು ಮುಂದಕ್ಕೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಾವುಗಳು ಕೂಡ ಆ ಗಲೀಜು ನೀರನ್ನು ಮುಂದಕ್ಕೆ ಹೋಗೋ ವ್ಯವಸ್ಥೆ ಮಾಡಿದ್ದೇ ಆದರೆ ಕೆರೆನೂ ಉಳಿಯುತ್ತೆ, ಊರುಗಳು ಉಳಿತವೆ, ಊರಿನ ಜನರು ಉಳಿತಾರೆ, ಊರಿನ ಮುಂದಿನ ಪೀಳಿಗೆಯ ಮಕ್ಕಳು ಕೂಡ ಉಳಿತಾರೆ. ಎಷ್ಟು ವಿಸ್ತೀರ್ಣವಾದ ಕೆರೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಮ್ಮೆ ಆ ಕಡೆ ತೋರಿಸಿ. ಶ್ರೀನಿವಾಸ್ ಅವರೇ ಬನ್ನಿ, ಈ ಕಡೆ ತೋರಿಸಿ. ಸುತ್ತಲೂ ಕೂಡ ಈ ಕಡೆ ಸುತ್ತ ಮಣ್ಣನ್ನು ತೆಗೆದಿದ್ದಾರೆ. 30,000ಕ್ಕೂ ಹೆಚ್ಚು ಲೋಡನ್ನು ಆಚೆಗೆ ತೆಗೆದು ಕೆರೆಯ ನೀರನ್ನು ಆಚೆಗೆ ಹಾಕಿ ಗಲೀಜು ನೀರನ್ನು ಮತ್ತೆ ಅವರು ಆ ಚರಂಡಿಯ ಮೂಲಕ ಒಳಗಡೆಗೆ ಹೋಗೋ ರೀತಿ, ಆಚೆಗಡೆಗೆ ಹೋಗೋ ರೀತಿ ಮಾಡಿದ್ದಾರೆ. ಆ ಕಡೆ ತೋರಿಸಿ, ಸ್ವಲ್ಪ ಆ ಕಡೆ ತೋರಿಸಿ. ಎಲ್ಲ ಸುತ್ತ ಒಂದು ಕಟ್ಟೆ ಮಾಡಿ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ. ಗಿಡಗಳನ್ನು ನೆಟ್ಟು ಮಳೆ ನೀರು ಬಂದು ಸೇರೋ ರೀತಿ ಪೈಪ್ಲೈನ್ ಕೂಡ ಮಾಡಿದ್ದಾರೆ. ಈ ರೀತಿ ನಾವು ಕೂಡ ಮಾಡಿದ್ದೆ ಆದರೆ ಕೆರೆಯನ್ನು ಉಳಿಸ್ಕೊಳ್ಬಹುದು. ಆತ್ಮೀಯರೇ, ಪ್ರಯತ್ನ ಪಡಿ. ನಿಮ್ಮ ಕೆರೆ, ನಮ್ಮ ಕೆರೆ, ನಮ್ಮೆಲ್ಲರ ಕೆರೆ. ಕೆರೆ ಕೇವಲ ಕೆರೆಯಲ್ಲ,
ನಮ್ಮ ನಿಮ್ಮೆಲ್ಲರ ಭವಿಷ್ಯ ಅನ್ನೋದನ್ನು ಮರಿಬೇಡಿ. ನಮ್ಮ ನಿಮ್ಮೆಲ್ಲರ ಫ್ಯೂಚರ್ ಆ ಕೆರೆ ನಾಶವಾದರೆ ನಾವು ನಾಶವಾದಂಗೆ. ಕೈ ಮುಗಿದು ಕೇಳ್ಕೊಳ್ತೇನೆ, ನೀವು ಯಾವುದೇ ರಾಜಕೀಯ ಪಾರ್ಟಿಗಳಾಗಿದ್ದರೂ ಕೆರೆಯ ವಿಚಾರ, ಊರಿನ ವಿಚಾರ, ಊರಿನ ಭವಿಷ್ಯದ ವಿಚಾರ ಬಂದಾಗ ದಯವಿಟ್ಟು ಅವನ್ನೆಲ್ಲ ಪಕ್ಕಕ್ಕಿಟ್ಟು ಒಂದಾಗಿ ಬಾ.